ಇನ್ನು ಧನಸ್ಸು ರಾಶಿಯವರು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಿ ನಿಮ್ಮ ರಾಶಿ ಹೇಗಿರಬಹುದು ಅಂತ. ಹಾಗಿದ್ರೆ ಉತ್ತಮ ದಿನಗಳನ್ನ ನಿರೀಕ್ಷೆ ಮಾಡಬಹುದಾ ಧನಸ್ಸು ರಾಶಿಯವರು? ಏನು ಹೇಳ್ತೀರಿ? ಖಂಡಿತವಾಗಿಯೂ ಧನು ರಾಶಿಯಲ್ಲಿ ಜನನವಾಗಿರತಕ್ಕಂಥವರಿಗೆ ಈ 2025 ಶುಭವೋ ಅಶುಭವೋ ಅಂತ ಚಿಂತನೆಯನ್ನು ಮಾಡಿದ್ರೆ ನೋಡಿ, ಧನುರಾಶಿಗೆ ಅಧಿಪತಿಯಾಗಿರತಕ್ಕಂಥವನೇ ಗುರು. ಅವನು ಷಷ್ಠದಲ್ಲಿರ್ತಕ್ಕಂಥವನು ಸಪ್ತಮ ಭಾವಕ್ಕೆ ಇದೇ ವರ್ಷ ಮೇ ನಂತರದಲ್ಲಿ ಪ್ರವೇಶ ಮಾಡ್ತಾನೆ. 7ನೇ ಭಾವಕ್ಕೆ ಒಂದು ತನ್ನ ಪೂರ್ಣವಾದಂತಹ ದೃಷ್ಟಿಯಿಂದ ಜನ್ಮರಾಶಿಯನ್ನು ನೋಡ್ತಾ ಇರತಕ್ಕಂಥ ಒಂದು ಸಮಯವಾಗಿರುತ್ತೆ. ಖಂಡಿತವಾಗಿಯೂ ಗುರುವಿನ ಸಂಪೂರ್ಣ ಅಂತಹ ಒಂದು ಅನುಗ್ರಹ ಶ್ರೀರಕ್ಷೆ ಈ ಧನುರಾಶಿಯವರ ಮೇಲಿರುತ್ತೆ. ಇನ್ನು ಶನಿ ಪರಮಾತ್ಮ ತನ್ನ ಮೂಲ ತ್ರಿಕೋಣ ರಾಶಿಯಿಂದ ಮುಂದೆ ಪ್ರವೇಶ ಮಾಡ್ತಾನೆ. ಅರ್ಥಾತ್ ಕುಂಭರಾಶಿಗೆ ಮೀನರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ರಿಂದ ಅರ್ಧಾಷ್ಟಮ ಶನಿ ಪ್ರಭಾವ ಇರ್ತಕ್ಕಂಥದ್ದು ಅವರಿಗೆ ಪ್ರಾರಂಭವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಕೌಟುಂಬಿಕವಾದಂತಹ ಒಂದು ಜೀವನದ ಒಂದು ವ್ಯವಸ್ಥೆಗೆ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಾಗಿರುತ್ತೆ ಅಥವಾ ಮಾರಕವಾಗಿರುತ್ತೆ. ಈ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಇನ್ನು ತೃತೀಯ ಸ್ಥಾನಕ್ಕೆ ರಾಹು ಪ್ರವೇಶ ಮಾಡ್ತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ವಿನಾಕಾರಣವಾಗಿ ಭಯಪಡ್ತಕ್ಕಂಥದ್ದು ಅಥವಾ ಹಿಂಜರಿಕೆ ಆಗುವಂಥದ್ದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಕಾನ್ಫಿಡೆನ್ಸೇ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಜೀವನ ನಡೆಸ್ತಕ್ಕಂಥ ಒಂದು ಭಯ, ಆತಂಕದ ಒಂದು ವ್ಯವಸ್ಥೆ ಅಥವಾ ತನ್ನಿಂದ ಸಾಧ್ಯ ಇಲ್ಲ, ಈ ರೀತಿಯಂತಹ ನೆಗೆಟಿವ್ ಚಿಂತನೆಗಳು ಹೆಚ್ಚಾಗಿ ಮನಸ್ಸಿನಲ್ಲಿ ಮೂಡುತ್ತೆ. ಇನ್ನು ವಕೀಲಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ, ಕರಿ ಕೋಟನ್ನು ಧಾರಣೆಯನ್ನು ಮಾಡ್ತಕ್ಕಂಥವರಿಗೆ, ಖಾಕಿಯನ್ನು ಧರಿಸ್ತಕ್ಕಂಥವರಿಗೆ ಖಂಡಿತವಾಗಿ ಒಂದು ವರ್ಷ ಅತ್ಯಂತ ಶುಭವನ್ನು ನಿರೀಕ್ಷೆಯನ್ನು ಮಾಡ್ತಕ್ಕಂಥ ಅಥವಾ ಸ್ಥಾನ ಮಾನ ಸಮಾಜದಲ್ಲಿ ಗೌರವ ಇತ್ಯಾದಿಗಳೆಲ್ಲವೂ ಕೂಡ ದೊರಕುವಂತಹ ಒಂದು ಶುಭ ವರ್ಷವಾಗಿರುತ್ತೆ. ಇನ್ನು ಖರ್ಚು ವೆಚ್ಚ ನಿಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ವಿಪರೀತವಾದಂತಹ ಒಂದು ಖರ್ಚು ವೆಚ್ಚಗಳನ್ನು ಭರಿಸ್ತಕ್ಕಂಥ ಒಂದು ಸಾಧ್ಯತೆಗಳು ಈ ಒಂದು ವರ್ಷ ನೀವು ಚಿಂತನೆಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಯಾವುದೋ ಒಂದು ಅಮೂಲ್ಯವಾದಂತಹ ಒಂದು ವಸ್ತು ಈ ಒಂದು ವರ್ಷ ಕಳೆದು ಹೋಗುತ್ತೆ, ಆದರೆ ವಿನಾಕಾರಣವಾಗಿ ಅದರ ಒಂದು ವಿಷಯದಲ್ಲಿ ಬಹಳವೇ ವ್ಯಥೆ ಪಡ್ತಾ ಇರ್ತೀರಿ, ಚಿಂತೆ ಪಡ್ತಾ ಇರ್ತೀರಿ. ಆದರೆ ಅಂತಹ ಅಮೂಲ್ಯವಾದಂತಹ ಒಂದು ವಸ್ತು ಕಳೆದು ಹೋಗಿರತಕ್ಕಂಥದ್ದು ಪುನಃ ನಿಮ್ಮನ್ನು ಕೈ ಸೇರಿ ಸಂತೋಷವನ್ನು ಪಡ್ತಕ್ಕಂಥ ಒಂದು ಶುಭ ವರ್ಷವೂ ಕೂಡ ಆಗಿರುತ್ತೆ. ಇನ್ನು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಸಾಧ್ಯವಾದಲ್ಲಿ ಯಾವುದಾದ್ರೂ ಒಂದು ದೇವಿಯ ಸನ್ನಿಧಾನದಲ್ಲಿ ಈ ಒಂದು ವರ್ಷ ಸಂಪೂರ್ಣವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಬಯಸಿ ಮಾಡಿಕೊಳ್ಳಿ. ಸಾಧ್ಯವಾದಲ್ಲಿ ಓಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದಲೂ ಕೂಡ ವಿಶೇಷವಾದಂತಹ ಒಂದು ಶುಭವನ್ನು ಈ ಒಂದು ರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು. ವರ್ಷಂಪ್ರತಿ ನಿಮ್ಮ ಇಷ್ಟದೇವರ ಅಥವಾ ಕುಲದೇವರ ಸಾನ್ನಿಧ್ಯಕ್ಕೆ ಹೋಗಿ ಏನಾದರೂ ನಿಮ್ಮ ಶಕ್ತಿಯಾನುಸಾರವಾಗಿ ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಪುಣ್ಯ ಸಂಚನೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ವರ್ಷವೂ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗ್ತಕ್ಕಂಥದ್ರಿಂದ ಖಂಡಿತವಾಗಿಯೂ 2025 ಧನು ರಾಶಿಯವರಿಗೆ ಶುಭವಾಗುತ್ತೆ.